ಆದ ಚೇಂಜಸ್ ಹೇಳ್ಬೇಕಂದ್ರೆ ಐ ಥಿಂಕ್ ಮೆಂಟಲಿ ತುಂಬ ಸ್ಟ್ರಾಂಗ್ ಆದೆ ಅಂತ ಅನ್ಸುತ್ತೆ. ಯಾಕಂದರೆ ಈ ಸಿಚುವೇಶನ್ಸ್ ಎಲ್ರಿಗೂ ಸಿಗಲ್ಲ. ಆಮೇಲೆ ಪ್ರತಿ ವಾರ ಹೊಸ ಹೊಸ ಚಾಲೆಂಜಸ್ ಬರೋದು. ಇವಾಗ ಈ ವಾರ ಹೇಗಿರುತ್ತೆ, ನೆಕ್ಸ್ಟ್ ವಾರನೂ ಅದೇ ಇರುತ್ತೆ ಅಂತ ಗೊತ್ತಾಗಲ್ಲ. ಆಮೇಲೆ ಅಲ್ಲಿರೋ ಪ್ರತಿಯೊಬ್ಬರು ಟಫ್ ಕಂಟೆಸ್ಟೆಂಟ್ಸೇ. ಅವ್ರ ಜೊತೆ ನಿಂತು ಅವ್ರಿಗೊಂದು ಕಾರಣಗಳು ಕೊಡ್ಕೊಂಡು ನಾಮಿನೇಟ್ ಮಾಡೋದಾಗಲಿ, ಟಾಸ್ಕಲ್ಲಿ ಆಡೋದಾಗಲಿ, ಮೆಂಟಲಿ ತುಂಬ ಸ್ಟ್ರಾಂಗ್ ಇದೆ ಅಂತ ನನಗನ್ಸುತ್ತೆ. ಸೊ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ಎಲ್ಲೋ ಒಂದು ಕಡೆ ಅಭಿಷೇಕ್ ಅವರು ತುಂಬ ಸೈಲೆಂಟ್ ಆಗಿದ್ರು ಅಂತ ಅನ್ಸುತ್ತೆ, ಆದರೂ ಅವ್ರಿಗೆ ಲಕ್ ಕಿಕ್ ಕೊಡ್ತು ಅಂತ ಅನ್ಸುತ್ತೆ. ಸೊ ಈಗ ತಾನೇ ನಾನೊಂದು ಮೀಮ್ಸ್ ನೋಡ್ಕೊಂಡ್ಬಂದೆ, ಅದರಲ್ಲಿ ಸೈಲೆಂಟ್ ಬಾಯ್ ಅಭಿಷೇಕ್ ಅವರು ಬಿಗ್ ಬಾಸಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ಅನ್ನೋದು ನೋಡಿದೆ ನಾನು. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಲಕ್ ಅನ್ನೋದು ಐ ಫೀಲ್ ಇಟ್ಸ್ ಅ ವೆರಿ ಪಾಸಿಟಿವ್ ವರ್ಡ್. ಪ್ರತಿಯೊಬ್ಬರಿಗೂ ಲಕ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಫೀಲ್ ಲಕ್ಕಿಂದ ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದು, ಯಾಕಂದರೆ ಎಲ್ರಿಗೂ ಈ ಆಪರ್ಚುನಿಟಿ ಸಿಗಲ್ಲ. ಐ ಥಿಂಕ್ ಐ ವಾಸ್ ವೆರಿ ಲಕ್ಕಿ. ನನಗೆ ಅವ್ರ ಟೀಮ್ ಚೂಸ್ ಮಾಡಿ ನನ್ನ ಮನೆಯೊಳಗೆ ಕಳಿಸಿದ್ದಕ್ಕೆ ಫಸ್ಟ್ ಆಫ್ ಆಲ್ ಅದೇ ವೆರಿ ಲಕ್ಕಿ ಆ್ಯಂಡ್ ಇಟ್ಸ್ ಅ ಪಾಸಿಟಿವ್ ವರ್ಡ್. ಅಟ್ ದ ಸೇಮ್ ಟೈಮ್ ಏನಂತಂದರೆ ಸೈಲೆಂಟ್ ಬಾಯ್ ಅಂತ ಹೇಳ್ತಾರಲ್ಲ, ಇಲ್ಲಿ ಏನಾಗುತ್ತೆ ಅಂದರೆ ಐ ಫೀಲ್ ದರ್ ಇಸ್ ಟೂ ವೇಸ್ ಆಫ್ ಲುಕಿಂಗ್ ಎಟ್ ಇಟ್. ಒನ್ ಇಸ್ ಯು ಹ್ಯಾವ್ ಟು ಬಿ ಲೌಡ್ ಆರ್ ಬಿ ಕನ್ಸಿಸ್ಟೆಂಟ್. ಲೌಡಾಗಿ ಯಾವಾಗಿರ್ತಾರೆ ಅಂದರೆ ಎಲ್ಲ ಸಿಚುವೇಶನ್ಸ್ಗೂ ಕಿರ್ಚಾಡ್ಕೊಂಡು ಟ್ರೈಂಗ್ ಟು ಪ್ರೂವ್ ಅ ಪಾಯಿಂಟ್, ಆನ್ ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ಇರುತ್ತೆ. ನನಗೆ ಆ ಥರ ಇರೋಕ್ಕೆ ಇಷ್ಟ ಆಗಲಿಲ್ಲ. ಎವ್ರಿಬಡಿ ಹ್ಯಾವ್ ದರ್ ಓನ್ ಸ್ಟ್ರಾಟಜಿ. ಅಲ್ಲ, ನನ್ನ ಸ್ಟ್ರಾಟಜಿ ಹೇಗಿತ್ತು ಅಂದರೆ ಟು ಬಿ ಕನ್ಸಿಸ್ಟೆಂಟ್. ಫಸ್ಟ್ ವಾರದಿಂದ ಲಾಸ್ಟ್ ವಾರದವರೆಗೂ ಇಫ್ ಐ ಕ್ಯಾನ್ ಮೇಂಟೈನ್ ಮೈ ಪರ್ಸ್ನಾಲಿಟಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ, ಐ ಫೀಲ್ ದ್ಯಾಟ್ ವಾಸ್ ನನ್ನ ತಲೆಯಿಂದ ಅದೇ. ನಾನು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಫೋರ್ಸ್ಫುಲಿ ಏನೂ ಮಾಡಬಾರ್ದು, ನಾನಾಗಿರೋಕ್ಕೆ ಟ್ರೈ ಮಾಡಿದೆ. ಐ ಥಿಂಕ್ ಮೈ ಕ್ಯಾರೆಕ್ಟರ್ ಹೇಗೆ ಅಂತಂದರೆ ಆದಷ್ಟು ಕಮ್ಮಿ ಮಾತಾಡಬೇಕು ಬಟ್ ತೂಕವಾಗಿ ಮಾತಾಡಬೇಕು ಅಂತಿತ್ತು. ಅದನ್ನೇ ಮೇಂಟೈನ್ ಮಾಡ್ಕೊಂಬಂದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಸುಮ್ಮನೆ ಮಾತಾಡೋದು ಇಟ್ಸ್ ನಾಟ್ ನೆಸಸರಿ. ನಾವು ಯಾರು ಹೊರಗಡೆ ಲೈಫಲ್ಲಿ ಸುಮ್ಮನೆ ಜಗಳ ಆಡೋದು, ಸುಮ್ಮನೆ ಕಿರ್ಚಾಡೋದು, ಇಲ್ಲ ಸುಮ್ಮನೆ ಏನೋ ಒಂದು ಕಿರಿಕ್ ಮಾಡ್ಕೊಳೋದು ಮಾಡಲ್ಲ. ನಾನಂತೂ ಮಾಡಿಲ್ಲ, ಸುಮ್ಮನೆ ಮಾಡೋದು. ಸೊ ಐ ಫೀಲ್ ಸೈಲೆಂಟಾಗಿದ್ದು ಇಟ್ಸ್ ಜಸ್ಟ್ ಮೈ ಪರ್ಸ್ನಾಲಿಟಿ ಅಷ್ಟೇ. ಸೊ ಒಂದು ಕೋಟಿ ಸಿನಿಮಾದಲ್ಲಿ ನಿಮ್ಮನ್ನ ವಿಲನ್ ಆಗಿ ನೋಡಿದಾಗ ಎಲ್ಲೋ ಅಭಿಷೇಕ್ ಅವ್ರದ್ದು ಆರ್ಭಟ ಜೋರಾಗಿರುತ್ತೆ ಅಂತಲೇ ಎಲ್ಲರೂ ನಿರೀಕ್ಷೆ ಮಾಡಿದರು. ಸೊ ಅಭಿಷೇಕ್ ಅವರು ಇಷ್ಟು ಒಳ್ಳೆ ವ್ಯಕ್ತಿ ಮತ್ತು ಏನು ಆರ್ಭಟ ಇಲ್ಲ, ನೀವು ಅವಾಗಲೇ ಹೇಳ್ತಾ ಇದ್ರಿ, ನೀವು ಸುಮ್ಮನೆ ಜಗಳ ಮಾಡೋ ನೇಚರ್ ನಂದಲ್ಲ ಅಂತ ಹೇಳ್ಬಿಟ್ಟು. ಸೊ ಅಂದರೆ ನಾವು ವಿಲನ್ ಅಂತ ಅನ್ಕೊಂಡಿರ್ತೀವಿ ಅಷ್ಟೇ, ಅವ್ರು ವಿಲನ್ನೇ ಆಗಿರೋದಿಲ್ಲ, ಅವರು ಒಳ್ಳೆ ವ್ಯಕ್ತಿತ್ವ ಇರೋವಂಥವ್ರು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಒಳ್ಳೆ ವ್ಯಕ್ತಿತ್ವ ಅಂದಿದ್ದಕ್ಕೆ. ಇನ್ನೊಂದು ಇದ್ರಲ್ಲಿ ಪಾಸಿಟಿವ್ ಏನಂತಂದರೆ ಸಿ ದೆನ್ ಐ ಆಮ್ ಅ ಗುಡ್ ಆ್ಯಕ್ಟರ್. ಎಂಡ್ ಆಫ್ ದ ಡೇ ನಾನು ಯಾರು ಹೇಳಿ, ನನ್ನ ಪ್ರೊಫೆಷನ್ ಏನು ಆ್ಯಕ್ಟಿಂಗ್. ಐ ಆಮ್ ಅನ್ ಆ್ಯಕ್ಟರ್. ಸೊ ಎಲ್ಲೋ ಒಂದು ಕಡೆ ಆರ್ಭಟ ತುಂಬ ಚೆನ್ನಾಗಿದ್ದು ಸಿನಿಮಾಲಿ ಅಂದರೆ ದಟ್ ಈಸ್ ಆ್ಯಕ್ಟಿಂಗ್. ದಿಸ್ ಇಸ್ ಮೈ ಪರ್ಸ್ನಾಲಿಟಿ. ಸೊ ಥ್ಯಾಂಕ್ ಯು ಫಾರ್ ಸೇಯಿಂಗ್ ಐ ಆಮ್ ಅ ಗುಡ್ ಆ್ಯಕ್ಟರ್. ಸೊ ಸುದೀಪ್ ಸರ್ ಹೇಳಿದ್ದಾರೆ, ನಾವೇನು ಹೇಳೋದು, ಒಳ್ಳೆ ಹ್ಯೂಮನ್ ಬೀಯಿಂಗ್ ನೀವು ಅಂತ ಹೇಳ್ಬಿಟ್ಟು. ತುಂಬ ಕಾಮನ್ ಕಂಪೋಸ್ ಆಗಿರೋದು ಎಲ್ಲರ ಕೈಲೂ ಸಾಧ್ಯ ಇಲ್ಲವೇ ಇಲ್ಲ, ಅದು ಬಿಗ್ ಬಾಸ್ ಮನೇಲಂತೂ ಸಾಧ್ಯನೇ ಇಲ್ಲ. ಸೊ ಅದ್ರ ಬಗ್ಗೆ ಹೌದು, ಆ ಮನೇಲಂತೂ ಕಾಮ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಕಾಮ್ ಅನ್ನೋಕ್ಕಿಂತ ನಾನು ಏನು ಗೊತ್ತಾ ನಾನು ಹೇಳೋದು, ಇಟ್ ಇಸ್ ಅ ಡಿಫ್ರೆಂಟ್ ವರ್ಡ್, ಕ್ಲಾರಿಟಿ. ಇವಾಗ ಒಂದು ಸಿಚುವೇಶನ್ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಾಯಿದೆ ಅಂತಂದಾಗ ನಾವು ಒಂದೇ ಪರ್ಸ್ಪೆಕ್ಟಿವಲ್ಲಿ ನೋಡೋಕ್ಕಾಗಲ್ಲ. ನಾನು ಯಾವತ್ತೂ ಆ ಥರ ಮಾಡಿಲ್ಲ. ಯಾಕಂದರೆ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಒಬ್ಬರು ತಪ್ಪಂತಲೇ ಅನ್ನಿಸ್ತಾ ಇರ್ತಾರೆ. ಎರಡೂ ಸೈಡ್ ಅದು ಸ್ಟೋರಿ ತಿಳ್ಕೊಂಡ್ರೆ ಅಷ್ಟೇ ಅರ್ಥ ಆಗೋದು ಏನಕ್ಕೆ ಜಗಳ ಆಡ್ತಾಯಿದ್ದಾರೆ, ಇದು ಜಗಳ ಆಡೋ ವಿಷಯನ, ಅದೆಲ್ಲ ಅರ್ಥ ಮಾಡ್ಕೊಳೋದೇ ಕ್ಲಾರಿಟಿ ಅಲ್ವಾ. ಸೊ ನಾನೇನು ಮಾಡ್ತಾಯಿದ್ದೆ ಅಂದರೆ ಯಾವುದೇ ಜಗಳ ಆಗಲಿ ಫಸ್ಟು ನಾನು ಸುದೀಪ್ ಸರ್ ಹೇಳೋರು ಫಸ್ಟ್ ಬುಡ ನೋಡಿ ಅಂತ. ಆದಷ್ಟು ಬುಡನ ಹುಡ್ಕಕ್ಕೆ ಟ್ರೈ ಮಾಡ್ತಾಯಿದ್ದೆ. ಅದರಿಂದ ತುಂಬ ಕ್ಲಾರಿಟಿ ಸಿಕ್ಕಿ ಜಗಳ ಆಡಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಆಮೇಲೆ ಹೋಗ್ತಾ ಹೇಗಾಯಿತು ಅಂದರೆ ನಮ್ಮ ಜೊತೆ ಯಾರೂ ಜಗಳ ಮಾಡ್ಕೋತಾನೂ ಇರಲಿಲ್ಲ. ನಮ್ಮ ಹತ್ರ ಮಾತಾಡ್ಬೇಕಾದ್ರು ನನ್ನ ಹತ್ರ ಮಾತಾಡ್ಬೇಕಾದ್ರು ಕೂಡ ಏನೋ ಸಿಚುವೇಶನ್ ಬಂತ, ನಾನು ಅಡ್ವೈಸ್ ಕೊಟ್ಟಾಗ ಇಲ್ಲ ನನ್ನ ಹತ್ರ ಇನ್ನೊಂದು ಹೇಳಿದಾಗ ಅವ್ರು ಅದನ್ನು ತುಂಬ ಪಾಸಿಟಿವ್ ಆಗಿ ತೊಗೊಂಡ್ರು. ಆಮೇಲೆ ನನ್ನ ಜೊತೆ ವಾದ ವಿವಾದ ನಡೆದೇ ಇಲ್ಲ ಇಲ್ಲಿವರೆಗೂ. ಸೊ ಐ ಫೆಲ್ಟ್ ಎಲ್ಲೋ ಕಿರ್ಚಾಡೋ ಸಿಚುವೇಶನ್ ಬರಲಿಲ್ಲ. ಆ್ಯಂಡ್ ಐ ಫೆಲ್ಟ್ ಕ್ಲಾರಿಟಿಯಿಂದ ಮೂವ್ ಮಾಡಿದೆ ಅಂತ ನನಗನ್ನಿಸ್ತು. ಆ್ಯಂಡ್ ಕಾಮ್ ಆ್ಯಂಡ್ ಕಂಪೋಸ್ಡ್ ವಾಸ್ ನಾನು ಇರೋದೇ ಹಾಗೆ. ಆ್ಯಂಡ್ ಐ ಫೆಲ್ಟ್ ಇಟ್ ವರ್ಕ್ಡ್ ಔಟ್ ರಿಯಲಿ ವೆಲ್ ಫಾರ್ ಮೀ.